ಬಂಡೆ ಕವಿ ಎನ್ನುವಂಥ ಸಿನಿಮಾದ ನಿರ್ಮಾಣನ ಹೊತ್ತು ಮೇಲೆ ಅದು ನಿರ್ದೇಶನದ ಭಾರ ಹೊತ್ತು ಆ ಚಿತ್ರದ ಕಥಾನಾಯಕನ ಒಂದು ಪಾತ್ರವನ್ನು ಹೊತ್ತು ಎಲ್ಲ ಬಂದಿದ್ದಾರೆ. ನಾವು ಈ ಬೆಟ್ಟದ ಮೇಲೆ ಈ ಬಂಡೆ ಮೇಲೆ ನಾವು ಮನೆ ಮಾಡಿದ್ದೀವಿ. ಬಂಡೆ ಬಗ್ಗೆ ಕವಿತೆ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಕಠಿಣವಾದ ಪರಿಶ್ರಮದ ನಂತರ ಆಗುವಂಥದ್ದು ಒಳ್ಳೆಯದೇ. ಉದಾಹರಣೆ ನನ್ನ ತಾಯಿಯವರು ನಾನೇನೆ ಎಲ್ಲರೂ ಈ ಬಂಡೆ ಇದೇನಿದೆ ಇಲ್ಲೇನಿದೆ ಅಂತ ಹೇಳಿದ್ರು. ಬಂಡೆನಲ್ಲಿ ಏನಿದೆ ಅನ್ನುವಂಥದ್ದನ್ನ ಬೆಳೆದು ತೋರಿಸಿ ನಿಂತ್ಬಿಟ್ವಿ ಇವತ್ತು ತಾಯಿ ಮಕ್ಕಳು. ಹಾಗಾಗಿ ಬಂಡೆ ಕವಿಗಳು ಕೂಡ ಬಂಡೆನಲ್ಲೂ ಕವಿತೆ ಬರಿಬೋದು ಅನ್ನುವಂಥ ವಿಷಯನ ತೋರಿಸಿ ಅವ್ರಿಗೆ ಯಶಸ್ಕರವಾಗಿ ಆ ಚಿತ್ರೀಕರಣ ಸಾಗಿ ಆನಂತರ ಸಂಕಲನ ಅದು ಇದು ಎಲ್ಲ ಮುಗಿದು ಪಾಪ ಅವ್ರು ಬಿಡುಗಡೆ ಆಗೋ ಟೈಮಲ್ಲಿ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ನಿರ್ಮಾಪಕರಿಗೆ ಒಳ್ಳೆ ಕಾಸು, ಆಮೇಲೆ ಕಲಾವಿದರಿಗೆ ಒಳ್ಳೆ ಹೆಸರು, ಕಥಾನಾಯಕನಿಗೆ ಒಳ್ಳೆ ಹೆಸರು, 106 ಸಿನಿಮಾಗಳು ಸಿಗಲಿ, ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಆದಷ್ಟು ಏಳಿಗೆಗಳು ಸಿಗಲಿ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ